ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಡ್ರೈ ಪಾನ್ನ ಮಾಡ್ತಾ ಇದ್ದೀನಿ. ಇದನ್ನು 1 ರಿಂದ 1.5 ತಿಂಗಳಷ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ಕೋಬೋದು. ನಾನಿಲ್ಲಿ ಒಂದು 60 ವೀಳ್ಯದೆಲೆನ ನಾಟಿದು ಹಾಗೆ ಪಾರಮ್ದು ಎರಡನ್ನೂ ತೊಗೊಂಡಿದ್ದೀನಿ. ಎರಡನ್ನೂ ತೊಳೆದು ಚೆನ್ನಾಗಿ ನೀರೆಲ್ಲ ಒರೆಸಿ ಇಟ್ಕೊಂಡಿದ್ದೀನಿ. ಇದು ಹಬ್ಬಗಳಲ್ಲಿ ಉಳಿದಂತಹ ವೀಳ್ಯದೆಲೆಯಿಂದ ಮಾಡ್ಕೊಳ್ತಾ ಇರೋದು. ಇದ್ರ ಜೊತೆಗೆ ನಾನಿಲ್ಲಿ 1 ಬೌಲಷ್ಟು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಹಾಗೆಯೇ ಒಂದು 15 ಬಾದಾಮಿ, ಹಾಗೆಯೇ ಒಂದು 6 ಏಲಕ್ಕಿ, ಸ್ವಲ್ಪ ಜಾಕಾಯಿ, ಹಾಗೆಯೇ ಇದು ಶುಂಠಿ ಒಣಗಿರೋದು, ಇದನ್ನು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 10-12 ಲವಂಗ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸುಣ್ಣ, ಹಾಗೆಯೇ ನಾನಿಲ್ಲಿ ಪಚ್ಚಕರ್ಪೂರ ತೊಗೊಂಡಿದ್ದೀನಿ. ಒಂದು 10 ಮೆಣಸಿನಕಾಳನ್ನ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಸೋಂಪು, ಹಾಗೆ 2 ಸ್ಪೂನಷ್ಟು ಗಸಗಸೆ, ಅಡಿಕೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1-2 ಸ್ಪೂನಷ್ಟು ಓಂಕಾಳನ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಫ್ರೈ ಪ್ಯಾನ್ಗೆ ನಾನು ತೊಗೊಂಡಿರೋ 1 ಬೌಲಷ್ಟು ಕೊಬ್ಬರಿನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹುರಿದು ಎತ್ತಿಟ್ಕೊಳ್ತೀನಿ. ಇವಾಗ ಸೋಂಪನ್ನು ಹಾಕ್ಕೊಂಡೆ, ಹಾಗೆಯೇ ಗಸಗಸೆನ ಹಾಕ್ಕೊಂಡಿದ್ದೀನಿ. ಆನಂತರ ಓಂಕಾಳು, ಇದು ಮೂರನ್ನೂ ಸೇರಿಸ್ಕೊಂಡು ಹುರಿದು ಎತ್ತಿಟ್ಕೊಳ್ತೀನಿ. ಎಲ್ಲನೂ ಒಂದು ಅಗಲವಾದಂತಹ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ಅಡಿಕೆನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೊಳ್ತೀನಿ. ಆನಂತರ ಏಲಕ್ಕಿ, ಲವಂಗ, ಜಾಕಾಯಿ, ಹಾಗೆಯೇ ಸುಣ್ಣನ ನಾನು ಮಿಕ್ಸಿ ಮಾಡುವಾಗ ಹಾಕ್ಕೊಳ್ತೀನಿ. ಈ ರೀತಿ ಇದನ್ನು ಹುರಿದು ಎತ್ತಿಟ್ಕೊಳ್ತೀನಿ. ಆನಂತರ ವೀಳ್ಯದೆಲೆ ನಾನೇನು ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಇದನ್ನು ಹುರಿದಾದ್ರೂ ಮಾಡ್ಬೋದು, ನಾನಿಲ್ಲಿ ಹುರಿತಿಲ್ಲ, ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ಈ ವೀಳ್ಯದೆಲೆನ ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾರೆ. ವೀಳ್ಯದೆಲೆನಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿ ಇರುತ್ತದೆ, ವಿಟಮಿನ್ ಸಿ ಇರುತ್ತದೆ, ಜೀರ್ಣಕ್ರಿಯೆಗೆ ತುಂಬ ಉತ್ತಮವಾದಂಥದ್ದು. ಮೊದಲಿಗೆ ನಾನು ಹುರಿದಂಥ ಪದಾರ್ಥಗಳನ್ನ ನಾನು ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಆನಂತರ ವೀಳ್ಯದೆಲೆನ ಚೆನ್ನಾಗಿ ರುಬ್ಕೊಂಡ ನಂತರ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಇದಕ್ಕೆ 1-2 ಸ್ಪೂನಷ್ಟು ಗುಲ್ಕನ್ನ ಸೇರಿಸ್ಕೊಳ್ತೀನಿ. ಗುಲ್ಕನ್ ಇಲ್ಲ ಅಂತಂದರೆ ನೀವು ಸಕ್ಕರೆನ ಸೇರಿಸ್ಕೋಬೋದು. ಈ ರೀತಿ ಸೇರಿಸ್ಕೊಂಡು ಒಟ್ಟಿಗೆ ಇನ್ನೊಂದು 2 ರೌಂಡು ರುಬ್ಕೊಳ್ತೀನಿ. ರುಬ್ಕೊಂಡ ನಂತರ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಡ್ರೈ ಪಾನ್ ರೆಡಿಯಾಗುತ್ತೆ. ಇದನ್ನು 1-1.5 ತಿಂಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ಕೋಬೋದು. ಊಟ ಆದಾಗ 1 ಸ್ಪೂನ್ ಇದನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.